विठ्ठल पांडुरंग जय हरि विठ्ठल पांडुरंग विठ्ठल पांडुरंग जय हरि विठ्ठल पांडुरंग विठ्ठल विठ्ठल पांडुरंग जय हरि विठ्ठल पांडुरंग विठ्ठल पांडुरंग जय हरि विठ्ठल पांडुरंग विठ्ठल 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 विठ्ठल पांडुरंग जय हरि विठ्ठल पांडुरंग पंढरीनाथ पांडुरंग पंढरीनाथ पांडुरंग भक्तवत्सल पांडुरंग भक्तवत्सल पांडुरंग पंढरीनाथ पांडुरंग पंढरीनाथ पांडुरंग भक्तवत्सल पांडुरंग भक्तवत्सल पांडुरंग मुक्तिप्रदायक पांडुरंग मुक्तिप्रदायक पांडुरंग भवभयहारी पांडुरंग भवभयहारी पांडुरंग मुक्तिप्रदायक पांडुरंग मुक्तिप्रदायक पांडुरंग भवभयहारी पांडुरंग भवभयहारी पांडुरंग नाम घेता वया गेला नाम घेता वया गेला कोणी ऐकला काय म्हणतात महाराज जगद्गुरु तुकोबरायांचा अभंग आहे. नामपद आषाढ वारी आषाढाचा एकादशी निमित्त घेतलेला अभंग जगद्गुरु तुकोबरायांचा अभंग आहे. त्या प्रमाण अभंगाचं वर्णन नाम करण्यासाठी घेतलेला तुकोबरायांचा अभंग आहे. ಇವತ್ತಿನ ದಿವಸ ಆಷಾಢ ಏಕಾದಶಿ ನಿಮಿತ್ತವಾಗಿ ನಿಮಿತ್ತ ತೆಗೆದುಕೊಂಡಂಥ ಅಭಂಗ ಜಗದ್ಗುರು ಸಂತ ಶ್ರೇಷ್ಠ ಸಂತ ಸಾರ್ವಭೌಮ ಸಂತ ಶ್ರೀಮಂತ ಜಗದ್ಗುರು ತುಕಾರಾಮ್ ಮಹಾರಾಜರ ಅಭಂಗದ ಇದು ಭಗವಂತನ ನಾಮ ಸ್ಮರಣೆ ವರ್ಣನೆ ಮಾಡೋ ಸಂಬಂಧ ಅದ. ಈ ನಾಮ ಅಂತ ಹೇಳ್ತಾರೆ, ನಾಮ ಗೀತ ವಯಾ ಗೇಲ ಐಸಾ ಕೋಳಿ ಐಕಿಲ್ಲ ಅಂತಾರೆ ಮಹಾತ್ಮರು. ಯಾವ ನಾಮದ ಬಗ್ಗೆ ಮಾತಾಡ್ತಿರ್ತಾರೆ ನಮ್ಗೆ ಗೊತ್ತಿಲ್ಲ. ನಾಮ ಅಂತಾರೆ ಪಾಂಡವನ ಹೆಸರು ನಾಮದ, ಹಣಿಮ್ಯಾಗ ಹತ್ತುವಂತ ನಾಮ, ಬಾರ್ತಕ್ಕಂಥ ಮುರಿದಂಗ ನಾಮ. ಆದ್ರೆ ಯಾವ ನಾಮ ತಗೊಂಡಾಗ ನಮ್ಮ ಆಯುಷ್ಯ ವ್ಯರ್ಥ ಹೋಗುವುದಿಲ್ಲ ಅಂತ ತಿಳ್ಕೊಂಡು ಜಗತ್ತು ತುಕಾಬಿಡ್ತ ಅಂತ ನಾಮ ಗೀತ ವಯಾಗೆಲ್ಲ ಐಸಾ ಕೋಣಿ ಐಕಿಲ್ಲ. ಇವತ್ತಿಗೂ ಯಾರು ಈ ಶಬ್ದಕ್ಕೆ ಈ ಪ್ರಶ್ನೆಗೆ ಉತ್ತರ ಮಹಾನ್ ಪಂಡಿತರು ಸಂತರು ಜಗದ್ಗುರುಗಳು ಋಷಿ ಮುನಿಗಳು ಪಂಡಿತ ಸಹಿತ ಇದಕ್ಕೆ ಉತ್ತರ ಕೊಟ್ಟಿಲ್ಲ, ಕೊಡಕ್ ಸಾಧ್ಯ ಇಲ್ಲ. ಯಾಕೆ ಇದು ಜಗದ್ಗುರು ತುಕಾರಾಮ್ ಮಹಾರಾಜರು ಮಾಡ್ತಾರೆ. ಅದರಲ್ಲಿ ನಾಮ ಗೀತಾವ ಯಾರು ನಾಮಸ್ಮರಣೆ ಮಾಡಿ ತಮ್ಮ ಆಯುಷ್ಯವನ್ನು ವ್ಯರ್ಥ ಕಳ್ಕೊಂಡ್ರೆ ಅಂತವ್ರು ಯಾರು ಕೇಳಿದ್ರೆ ಅಕಸ್ಮಾತ್ ನೋಡಿದ್ರೆ ನನ್ನ ತಿಳಿದ್ರಿಪ್ಪ ಅಂತ ಹೇಳ್ಕೊಂಡು ಜಗದ್ಗುರು ಮಹಾರಾಜರು ತುಕಾರಾಮ್ ಮಾಡಿದ್ರು. ಜಗತ್ತಿನ ಮಹಾನ್ ಪಂಡಿತ ಸಂತ ಮಹಂತ ಸಿದ್ಧ ಋಷಿಗಳು ಎಲ್ಲರಿಗೂ ಪ್ರಶ್ನೆ ಮಾಡಿರ್ತಾರೆ. ಇದಕ್ಕೆ ಉತ್ತರ ಏನ್ ಮಾಡ್ತಾರೆ, ಯಾರು ಕೊಡ್ತಿಲ್ಲ, ಕೊಡ್ಲಿಕ್ಕಾಗಲ್ಲ. ಹಂಗಾರೆ ಎಲ್ಲ ಜಗತ್ತಿನ ಮಂದಿ ಪಾಂಡುರಂಗ ಅಂತಾರೆ. ಜಗತ್ತಿನ ಮಂದಿ ಎಲ್ಲರೂ ಪಾಂಡುರಂಗ ಅಂತಾರೆ. ಈ ಪಾಂಡುರಂಗ ಅಂತ ಹೆಸರಿಗೆ ಇಟ್ಟವ್ರು ಯಾರು ಪಾಂಡುರಂಗ? ಪಾಂಡುರಂಗ ಅಂತ ಜಗತ್ತಿನ ಮಂದಿ ಯಾರು? ಈ ಪಾಂಡುರಂಗ ಇವ್ ಹೆಸರು ಇಡ್ಲಿಕ್ಕೆ ಒಬ್ಬರು ಬೇಕಲ್ಲ ಒಂದು ವ್ಯಕ್ತಿ. ಅಂತ ಪಾಂಡುರಂಗ ಯಾರು ಅಂತಾರೆ? ಯಾವ ಜ್ಞಾನೇಶ್ವರ ಅಂತಾರೆ. ಲೋಪಲೇ ಜ್ಞಾನ ಜಗಿ ಲೋಪಲೇ ಜ್ಞಾನ ಜಗಿ ಹಿತ ನೇಣತಿ ಕೋಣಿ ಅವತಾರ ಪಾಂಡುರಂಗ ನಾವು ಠೇವಿಲೆ ಜೈ. ಯಾವ ಜ್ಞಾನೇಶ್ವರ ಬೇರೆ ಅಲ್ಲ, ನಮ್ಮ ಪಾಂಡುರಂಗ ಬೇರೆ ಅಲ್ಲ. ಅವತಾರ ತುಂಬಾ ಧರಾಯಕರ ಉದ್ಧಾರಾಯ ಜನ ಮಹಾದೋಷಿ. ಯಾವ ಸಂತರು ಈ ಜಗತ್ತಿನ ಕಲ್ಯಾಣದ ಸಲುವಾಗಿ ತಮ್ಮ ಜನ್ಮವನ್ನು ಒಂದ್ ಕಡೆ ಇಟ್ಟು ಈ ಜಗತ್ ಕಲ್ಯಾಣ ಮಾಡಕ್ಕೆ ಎಲ್ಲರೂ ಅವತಾರ ತಗೊಂಡು ಬಂದಂತ, ಒಂದೇ ತಾಯಿ ಗರ್ಭದಿಂದ ಬಂದಂತ ಯಾವ ನಿವೃತ್ತಿ ಜ್ಞಾನೇಶ್ವರ ಗೋಪಾಲ್ ಮುಕ್ತಾಬಾಯಿ ಇವರು 4 ಮಂದಿ ಬಂದು ಜಗತ್ ಕಲ್ಯಾಣಕ್ಕೆ ಅವತಾರ ತಗೊಂಡು ಬಂದು. ಅದಕ್ಕಂದೇಳಿ ಪಾಂಡುರಂಗ ಬೇರೆ ಅಲ್ಲ, ನಮ್ಮ ಜ್ಞಾನೇಶ್ವರ ಮಹಾರಾಜ್ ಬೇರೆ ಅಲ್ಲ. सदाशिवाचा अवतार स्वामी निवृत्ती दाथा, महाविष्णूचा अवतार सखा माझा ज्ञानेश्वर, ब्रह्म तो सोपान झाला मुक्ताबाई दाचनीला ये पायी.
ಹಂಗ ಇವ್ರು 4 ಮಂದಿ ಬಂದು ಈ ಜಗತ್ತಿನ ಸಲುವಾಗಿ ತಮ್ಮ ಜನ್ಮವನ್ನು ಸಾಧಿಸಿದ್ರು. ಈ ಪಂಢರಪುರ ಯಾತ್ರಕ್ಕ ನಮಗ ಅಡಿಪಾಯ ಹಾಕಿ ಕೊಟ್ಟಾಗಿಂತ ಮಾರ್ಗ ಈ ಸತ್ಸಂಗ ವಾರ್ಕರಿ ಪಂಢರಪುರ ಸಂಬಳ ಜಗತ್ತು ಎಲ್ಲಿಲ್ಲ. ಇಂಥ ನಾಮಸ್ಮರಣೆ ಮಾಡ್ಲಿಕ್ಕೆ ಜಗತ್ತು ತುಕ್ಕೊಬ್ರು ಹೇಳ್ತಾರೆ. ಏನಂತಾರೆ? ನಾಮ ಚೇತಾವಯ ಗೇಲ ಐಸಾ ಕೋಳಿ ಐಕಿಲ್ಲ. ಅವ್ವ ಬಾಬಾ ಯಾರಾದ್ರೂ ಕೇಳಿದ್ರೆ ಕೇಳಿದ್ರೆ ನನ್ಗೆ ಒಂದು ಸ್ವಲ್ಪ ತಿಳಿಸಿ, ನಾನು ನಿಮ್ಗೆ ಕಾಲು ಬಿದ್ದು ಬೇಡ್ಕೊತೀನಿ ಅಂತ ಹೇಳ್ತಾರೆ. ಹಾಗಾಗಿ ಯಾವ ನಾಮದ ಬಗ್ಗೆ ಹೇಳ್ತಾರೆ? ಕಡಿಮೆ 11 ನಾಮ. ಬ್ರಹ್ಮ ವಿಷ್ಣು ಮಹೇಶ್ವರ 3 ದೇವತೆಗಳ ಹೆಸರು ಕೂಡ್ಕೊಂಡು ಒಂದು ನಾಮ. ಅದ್ಯಾವುದು? ರಾಮ ಕೃಷ್ಣ ಹರಿ. ಸಚ್ಚಿತ್ ಆನಂದ ಸಚ್ಚಿದಾನಂದ. ಮೃತ್ಯುಂಜಯ ಮರಣವನ್ನು ಗೆದ್ದಂತ ಆ ಪಾಂಡವ ನಾಮಸ್ಮರಣೆಯೊಳಗೆ ಈ ನಾಮದೊಳಗೆ ಬರ್ತದೆ. ಈ ನಾಮ ತಗೊಂಡಾಗ ನಾವೆಲ್ಲರೂ ಈ ಸಂಸಾರ ಇದ್ಕೊಂಡು ಪಾರಮಾರ್ಥ ಮಾಡುವುದನ್ನೇ ಸತ್ಸಂಗದ ಈ ಪಾರಮಾರ್ಥ ಇದ್ಕೊಂಡು ನಾಮಸ್ಮರಣ ಮಾಡಿದ್ರೆ ನಾವು ಮುಕ್ತಿ ಮುಮುಕ್ಷ ಪಡ್ಕೊಳ್ಳಿಕ್ಕೆ ಕಲಿಯುಗದೊಳಗೆ ಇದೊಂದು ಸತ್ಯ ಮಾರ್ಗ, ಬಹಳ ಸರಳ ಮಾರ್ಗ. ವೈಕುಂಠ ಪಂಡರಿ ಸ್ವಲ್ಪ ಮಾರ್ಗ ದೇಕ ನಾಮಜೆ ನೌಕ ವಿಠಲ ದೇವಿ. ಈ ಪಂಡರಪುರ ದಾರಿ ಇರೋದಲ್ಲ, ಈ ಮಾರ್ಗ ಹಿಡ್ಕೊಂಡು ಹೋಗಿ ನಾವು ಆ ಪಾಂಡವ ಶರಣ ಆಗಿ ಅವನ ನಾಮಸ್ಮರಣೆ ಮಾಡ್ಕೊಂತ ನಾವು ನಮ್ಮ ಜನ್ಮವನ್ನು ಸ್ವಾರ್ಥಕ್ಕೆ ಪಡಿಸ್ಕೋಬೇಕು. ಯಾಕಂದ್ರೆ ಈ ಕಲಿಯುಗದೊಳಗೆ ಸಂಸಾರದೊಳಗೆ ಪಾರ್ ಆಗಬೇಕು, ನಾವು ಒಂದು ದಡ ಮುಟ್ಟಬೇಕು ಅಂತಂದ್ರೆ ನಾಮಸ್ಮರಣೆ ಮಾತ್ರ ಸಾಧ್ಯತೆ, ಬೇರೆ ಯಾವ ವಿಧಾನಗಳು. ಯೋಗ ಯಾಗ ವಿಧಿ ಏನೇ ನಮಗೆ ಸಿದ್ಧಿ ವಾಯಾಂತಿ ಉಪಾಧಿ ದಂಭ ಧರ್ಮ ಎಲ್ಲ ಅಹಂಕಾರದಿಂದ ಕೂಡವ. ಕಲಿಯುಗ ಮಾತ್ರ ಏನು ಬೇಕಾದ ದೇವ್ರ ಹೆಸರು ತೋಡಿ ಬಾಬಾ, ನಿಮ್ಮ ಮನೆ ದೇವ್ರ ಹೆಸರು ತೋಡಿ, ನಿಮ್ಮ ಇಚ್ಛಾನ್ ದೇವ್ರ ಹೆಸರು ತೋಡಿ. ಆದ್ರೆ ಎಲ್ಲ ಮುಟ್ಟುದು ಆ ಭಗವಂತಗ ಕೂಡ್ತದ. ಯಾವ ಪ್ರಕಾರ ನದಿ ಹಳ್ಳ ಸಮುದ್ರಕ್ಕೆ ಹೋಗಿ ಕೂಡ್ತಾವ. ಆ ಸಮುದ್ರ ಆ ಅಖಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಮ್ಮ ಪಾಂಡುರಂಗ ಅವ್ನು ಚೆನ್ನಾಗಿ ಬೇಕಾದ ಹೆಸರು ತೋಡ್ರು. ನಾಮ ಹಲವು, ದೇವ ಒಬ್ಬ. ನಮ್ಮ ಇಚ್ಛಾ ಬಗ್ಗೆ ನಾವು ನಾಮ ತಗೋತೀವಿ, ಅವೆಲ್ಲ ಮುಟ್ಟುದು ಭಗವಂತಿಗೆ ಮುಟ್ಟದ. ಹಂಗ ದೇವ್ರನ್ನ ಇನ್ನು ಮಟ್ಟ ಯಾರು ನೋಡಿಲ್ಲ, ನೋಡಕ್ ಆಗುದಿಲ್ಲ. ಈ ಕೆಲವು ಮಂದಿ ಹೇಳ್ತಾರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ಹಂಗ ಸಾಕ್ಷಾತ್ ಭಗವಂತ ಬೇರೆನೇ ಇದ್ದಾನೆ, ಅವ್ನು ನೋಡ್ಲಿಕ್ಕೆ ಯಾರಿಗೂ ಆಗಿಲ್ಲ, ಆಗುದು ಇಲ್ಲ. ಅಂತ ಕಲಿಯುಗದೊಳಗೆ ಈ ಕೆಟ್ಟ ಕಲಿಗಾದೊಳಗೆ ನಾವು ನೀವು ಈ ಸಂಸಾರದಾಗ ಇದ್ದುಕೊಂಡು ಪಾರ್ ಆಗಬೇಕು, ಜನ್ಮ ಮುಕ್ತಿ ಮೋಕ್ಷ ಪಡ್ಕೋಬೇಕು ಅಂತಂದ್ರೆ ನಾವು ನಾಮಸ್ಮರಣೆ ಮಾತ್ರ ಸಾಧ್ಯ. ಯಾಕಂತಂದ್ರೆ ಜ್ಞಾನೇಶ್ವರ ಮಾರಿ ಹೇಳ್ರಿ, ನಾಮ ಮಂತ್ರ ಜಪ ಕೋಟಿ ಜಾಯಿಲ್ ಪಾಪ. ನಾಮ ಮಂತ್ರ ಜಪ ಕೋಟಿ ಜಾಯಿಲ್ ಪಾಪ. ಕೃಷ್ಣ ನಾಮ ಸಂಕಲ್ಪ ಜರೂರಿ ರಾಯ್. ನಾವು ನಾಮ ಜಪ ಮಾಡಿ ಒಂದು ಸರಿ ನಾವು ರಾಮಕೃಷ್ಣ ಹೇಳಿ ಓಂ ನಮ ಶಿವಾಯ ಹೇಳಿ ನೀವು ಮನೆ ದೇವರ ಹೆಸರು ಬೇಡ ಅನ್ನೋದಲ್ಲ. ಆದ್ರೆ ನಾಮಸ್ಮರಣೆ ಮಾಡಿದ್ರೆ ಮಾತ್ರ ಒಮ್ಮೆ ಮಾಡಿರಲ್ಲ, ಕೋಟಿ ಮಾಡಿದ್ರೆ ಪಾಪ ಹೋಗ್ತಾವಂತೆ. ಅಂತ ನಾಮಸ್ಮರಣೆ ಮಹಾನ್ ಶಕ್ತಿ ಐತಿ. ಇಂಥ ಪವಿತ್ರವಾದಂತ ಪಂಢರಪುರ ಸಂಪ್ರದಾಯ, ಸಂತ ಸಂಪ್ರದಾಯ, ವಾರ್ಕರಿ ಸಂಪ್ರದಾಯ ನಮ್ಮ ಕೈಯೊಳಗೆ ಕೊಟ್ಟ. ಏನ್ ಕೊಟ್ಟಾರ ಮಹಾತ್ಮರು? ಶತಕೋಟಿ ಅಭಂಗು. ಶತಕೋಟಿ ಅಭಂಗ ಅರ್ಥ 28 ಹರಿಪಾಠು, ಈ ವ್ಯಾಸಪೀಠ, ಈ ತಾಳ, ಈ ವೀಣ ಎಲ್ಲ ನಮ್ಮ ಕೈಯಾಗ ಕೊಟ್ಟಾರ. ಹೆಂಗ್ ಕೊಟ್ಟಾರ ಅವರು? ಇದು ಕೊಡ್ಬೇಕಾದ್ರೆ ಹೆಂಗ್ ಕೊಟ್ಟಾರ ಅವರು? ನಾವ್ ಏನಾರ ಕೊಟ್ಟಿದ್ದೀವೋ ಅವ್ರಿಗೆ, ಏನಾರ ತಗೊಂಡಿದ್ವಿ, ಏನೇನು ನಮಗ ಭಕ್ತಿ ಇಲ್ಲ ಆದ್ರೂ ನಮಗ ಕೊಟ್ಟಾರ. ಯಾಕೆ? ಜಗಾತ ಕಲ್ಯಾಣ, ಸಂತಾಂತ ವಿಭೂತಿ, ದೇಹ ಕಷ್ಟವಿತಿ ಪರ ಉಪಕಾರ, ಮಂದಿಗೆ ಉಪಕಾರ ಮಾಡೋದ್ರ ಸಂಬಂಧ ಈ ಕಾರ್ಯಕ್ರಮ ಹಾಕಿಕೊಟ್ಟ. ಅಂತ ನಮ್ಮ ಪಂಡಿತರು ಹೆಂಗ ಇದು ಪಾರಿಯತರವ ಘೇತಾ ಭೂಮಿವರಿ, ಪಾರಿಯತರವ ಘೇತಾ ಭೂಮಿವರಿ ಯತ್ನೋ ಪರೋಪರಿ ಸಾಧನ ತೈಸೆ. ಅಂತದನ್ನ ಜ್ಞಾನ ದೇವಮಣಿ ನಿವೃತ್ತಿ ನಿರ್ಗೂಢ ಸಂಪೂರ್ಣ ಮಾಲ್ಯ ಹಾಕಿ. ಅಪ್ಪ ಅವ ಬಾಬಾಗೌಡ್ರ ಗುರುಗಳ ಇದು ನಾಮಸ್ಮರಣೆ ಆದ ಹೆಂಗದ ಅಂದ್ರೆ ನೆಲಕ್ಕೆ ಬಿದ್ದರೆ ಸಿಗುವುದಿಲ್ಲ, ನೆಲಕ್ಕೆ ಬಿದ್ದು ಸಿಗೋದು. ಅಂತದನ್ನ ನಮ್ಮ ಕೈಯೊಳಗೆ ಕೊಟ್ಟ. ಏನು ತಗೊಂಡಿಲ್ಲ. ಯಾಕೆ? ನಾವು ಉದ್ಧಾರ ಆಗ್ಬೇಕಾಗ್ಯದ. ನಮಗ ವಯಸ್ಸು ಕಡಿಮೆ, ಜ್ಞಾನ ಕಡಿಮೆ, ಎತ್ತರ ಕಡಿಮೆ, ಮಾಡ್ತಕ್ಕಂಥ ಕೆಲಸ ಎಲ್ಲ ಅರ್ಧ. ಆದ್ರೆ ನಮ್ಮ ವಯಸ್ಸಲ್ಲಿ ಕೊಟ್ಟರೆ ಭಗವಂತ ಕೇಳಿದ್ರೆ ಅಲ್ಪ ಆಯುಷ್ಯ ಮಾನವ ದೇಹ. ಈ ಶರೀರಕ್ಕೆ ಎಷ್ಟು ಕೊಟ್ಟರು? ಸ್ವಲ್ಪ ಅಂತ ಗೊತ್ತಾಗಲಿ. ಹಂಗಾರೆ ಎಷ್ಟು ಕೊಟ್ಟರು? ಒಂದು 100 ವರ್ಷ ಕೊಟ್ಟಾರಂತೆ. ಅದ 100 ವರ್ಷ ಮಹಾತ್ಮ ಇರ್ತಾರೆ, ಒಂದು ಕ್ಷಣ ಅಂತಾರೆ ನೋಡ್ರಿ ಬಾಬಾ. ಒಂದು 100 ವರ್ಷಕ್ಕೆ ಕ್ಷಣ ಭಂಗುರ ನಾಹಿ ಫಲವತ ವಾರಿ ಸಾವು ಸೋಡಮಾಯ ಆಸ ಕಾಯಿ ಪಡೆ ಪಾಸ ಪಡೆ ಹುಷಾರಾಗಿ. ಹಿಂಗ ಯಾವ ನಮ್ಗೆ ಆಯುಷ್ಯ ಕಡಿಮೆ ಕೊಟ್ಟ ಈ ಸ್ವಲ್ಪ ಆಯುಷ್ಯದೊಳಗನ ನಾವು ಇದ್ಕೊಂಡು ಈ ನಾಮಸ್ಮರಣೆ ಮಾಡಿ ನಾವು ಜಗತ್ ಕಲ್ಯಾಣ ಮಾಡ್ಬೇಕು. ನಾಮಸ್ಮರಣೆ ಮಾಡಿದ್ರೆ ನನ್ನ ಪಕ್ಕದ ಮನೆಯವರು, ನಮ್ಮ ಬಾಜುಕಿದ್ದವರು ಊರ ಎಲ್ಲ ಪವಿತ್ರ ಆಗ್ತದೆ. ಯಾಕಂದ್ರೆ ಈ ನಾಮಸ್ಮರಣೆ ಒಳಗೆ ಅಂತ ಒಂದು ಶಕ್ತಿ ಅದ. ತುಕಮಲ ಹೇಳ್ತಾ ಇದ್ದಾರೆ ಒಂದ್ ಕಡೆ, ಅಡಬಡರಿ ಪಾತಕಿ, ಅಡಬಡರಿ ಪಾತಕಿ ರಾಮ ನಾಮ ಗೀತಾ ಏಕಿ, ನಾಮ ಗೀತಾ ತತ್ಕ್ಷಣ ಚಿತ್ರಗಳು ಸಾಂಡಿ ಹೇಳ್ತಾರೆ. ಹಂಗ ನಾಮಸ್ಮರಣೆ ಹೇಳಿದ್ರೆ ನಾವು ಒಂದು ವೇಳೆ ರಾಮ ಕೃಷ್ಣ ಇದ್ದಿದ್ದು ಕೇಳಿದ್ರೆ ಊರೊಳಗ ನಮ್ಮ ಮನೆ ಬದಲಿಕ ನಮ್ಮ ಮನೆಯೊಳಗ ನಮ್ಮ ಮಸ್ತು ಇದ್ದಂತ ದುಷ್ಟ ಶಕ್ತಿಗಳು ಎಲ್ಲವೂ ಹಿಡ್ಕೊಂಡು ಓಡಿ ಹೋಗ್ತಾವಂತ. ಯಾಕೆ? ನಾಮ ಗೀತಾ ತತ್ಕ್ಷಣ
ಚಿತ್ರಗುಪ್ತ ಸಾಂಡಿ ಯಮಧರ್ಮನ ಕೈಯಾಗಿದ್ದಂತ 4 ಮಂದಿ ಚಿತ್ರಗುಪ್ತರು ಈ ರಾಮ ಅಂತ ಹೆಸರು ತೋಡ ಸಾಕು ಹೇಳ್ಕೊಂಡು ಓಡಕ್ಕಾರ ಅಂತ ನಾಮಸ್ಮರಣೆ ಈ ಕಲಿಯುಗದೊಳಗೆ ಮಹಾನ್ ಪಂಡಿತ್ ಸಂತ ಗುರುಗಳು ನಮಗ ಹಾಕೊಟ್ರ. ಅದಕ್ಕಂತ ತುಕಾರ್ ಬರ್ತಾರೆ, ನಾಮ ಗೀತ ವಯಾಗಿಲ್ಲ ಐಸಾ ಗೋಣಿ ಐಕಿಲ್ಲ. ಹಂಗಾಗಿ ಎಷ್ಟು ಕೆಲಸ ಇಲ್ಲಿ ಹಂಗ ಎಲ್ಲ ದೇವ್ರು ಹೇಳ್ತಾರೆ, ನನ್ನ ದೇವ್ರ ದೊಡ್ಡ, ನಿಮ್ ದೇವ್ರ ದೊಡ್ಡ, ಅವ್ರ ದೇವ್ರ ದೊಡ್ಡ, ಎಲ್ಲ ದೇವ್ರ ದೊಡ್ಡ. ಯಾವ ದೇವ್ರ ದೊಡ್ಡ ಇಲ್ಲ, ಎಲ್ಲ ದೇವ್ರು ಒಂದೈತೆ. ಹಂಗಾಗಿ ಹೇಳ್ತಾರೆ, ಸಕಲ ಧರ್ಮಾಚೆ ಕಾರಣ ನಾಮ ಸ್ಮರಣ ಹರಿಕೀರ್ತನ ದಯಾ ಕ್ಷಮಾ ಸಮಾಧಾನ ಸಂತ ಜನ ಸಾಧನೆ. ಜಗತ್ತಿನೊಳಗೆ ಋಷಿಮುನಿಗಳು ಸಾಧುಗಳು ಸಂತರು ಈ ಸಂತರು ಮಾತ್ರ ತೋರಿಸ್ಕೊಡ್ತಾರೆ ಜಗತ್ತಿನ ನಿಯಮ. ಅವ್ರು ಯಾರು ತೋರಿಸಿಲ್ಲ. ಯಾಕ ನಿಜ ಧರ್ಮ ಚೌಕಡ ನಾಮ ಉಚ್ಚಾರಗಳ ಭಕ್ತಿ ಮುಕ್ತಿ ಜಗಳ ಹಾಭವ ಸಿಂಧು ತಾರಕ. ಈ ಸಂಸಾರ ಬೋಸಿನ ತಾರೆ ಹೋಗ್ಬೇಕಾದ್ರೆ ನಾವು ನಾಮಸ್ಮರಣೆ ಮಾಡ್ಬೇಕು. ಈಗ ನೋಡ್ರಿ, ನಮ್ಮ ಜೀವನದೊಳಗೆ ಒಬ್ಬರಂತ ಹಂಗ ಅಕ್ಷರಗಳು ರಾಮ್ ಭಗವಂತ ನಾಮ ಗೀತ ನನಗೆ ಮೂಲ, ನಾಮ ಗೀತ ನನಗೆ ಮೂಲ ಉಚ್ಚಾರವೇ ರಾಮ್ ರಾಮ್. 2 ಅಕ್ಷರ ಕೆಲಸ, 2 ಅಕ್ಷರ ಚಕಂ 2 ಅಕ್ಷರ ಕೆಲಸ ಪಾಪ ಜಗತ್ತಿನ ಮನುಷ್ಯ ಎಲ್ಲ ಮಂದಿ ಮಾನವ ಪ್ರಾಣಿ. ಹಂಗಾಗಿ ಯಾವ್ಯಾವು ರಾಮ್ ಅಂಡಿ 2 ಅಕ್ಷರ, ಶಿವ ಅಂಡಿ 2 ಅಕ್ಷರ, ಅಲ್ಲ ಅಂಡಿ 2 ಅಕ್ಷರ, ಯೇಸು ಅಂಡಿ 2 ಅಕ್ಷರ. ನಾವ್ ಏನ್ ಮಾಡ್ತೀವಲ್ಲ ನಮ್ಮಿಂದ ಯಾವ್ದು ಬರುದಿಲ್ಲ, ನಮ್ ಹಿಂಬಾಲ್ ಬರೋದು ಬಂದು ನಾಮಸ್ ಮಾಡಿ ಅವಡ ಇರ್ಬೇಕು ನಮ್ಗ. ಅವಡಂದ್ರೆ ಸವಡ, ಅವಡ ಅಷ್ಟದ ಸವಡ. ಆ ಸವಡ ಮಾಡ್ಕೊಂಡು ನಾವು ಪಾರ್ಮತ್ ಮಾಡ್ಕೊಂಡು ಹೋದ್ರೆ ಸಂಸಾರ ತಗೊಂಬಾಗ್ತದೆ. ನಾನು ಹುಟ್ಟಿ ಬಂದಿದ್ದು ಸ್ವಲ್ಪ ಆಗ್ತದೆ. ಆದ್ರಿಂದ ನಾಮಸ್ಮರಣೆ ಮಾತ್ರ ಮಹತ್ವದ ಇಂಥ ನಾಮ ನಾವು ತಗೋಬೇಕಾಗಿದೆ. ನಾಮ ಗೀತ ವಯಾಗಿಲ್ಲ ಐಸಾ ಕೋಣಿ ಐಕಿಲ್ಲ. ನಾಮ ಗೀತ ಉಠಿ ಹೋಯ ಸಂಸಾರ ಉಠಿ. ನೀವು ನಾಮ ತಗೊಂಡ್ಬಿಡಿ, ನಿಮ್ ಸಂಸಾರಕ್ಕೆ ಇದ್ದಂತ ಕಷ್ಟಗೆಲ್ಲ ಪರಿಹಾರ ಹೋಗ್ಬಿಡ್ತಾವ. ಅಂತ ನಾಮಸ್ಮರಣೆ, ಈ ನಾಮಸ್ಮರಣೆ ಇಷ್ಟು ಸುಖ ಅದ. ಈ ನಾಮಸ್ಮರಣೆ ಮಾಡಿದಾಗ ಮಾತ್ರ ನಾವು ಇರೋ ಪಾರ್ಟಿ ಹೇಳ್ತಾರೆ. ಕ್ಷಣೋಕ್ಷಣ ಹಾಕಿ ಕರಾವ ವಿಚಾರ ತರಾವಯ ಬಾತ್ ಭವ ಸಿಂಧು. ಯಾವ ಪಾಕಿಸ್ತಾನ ಅಂತೇಳಿ ಸಿಂಧು ನದಿ ಇದೆ. ಆ ಪಾಕಿಸ್ತಾನ ಸಿಂಧು ನದಿ ಇದೆಯಲ್ಲ, ಆ ಸಿಂಧು ನದಿ ಐತಿ. ಅದರಂತ ಸ್ಪೀಡ್ ಯಾವ್ದು ಹರಿಲ್ಲ. 360 ತೀರ್ಥದಾವ ನದಿ ಅದಾವ. ಆ 360 ತೀರ್ಥದೊಳಗ ಎಲ್ಲಕ್ಕಿಂತ ಜೋರ ಹರಿದು ಯಾವುದು ಪಾಕಿಸ್ತಾನದಕ್ಕಿಂತ ಸಿಂಧು ನದಿ. ಆ ಸಿಂಧು ನದಿಯೊಳಗೆ ನಿಮ್ಗೆ ಈಶಾಡ್ಯಕ್ಕೆ ಬರುವುದಿಲ್ಲ. ಈಶಾಡ್ಯಕ್ಕೆ ಅಂತ ಬಿದ್ದರೆ ಸಿಂಧು ನದಿ ಪಾರ್ ಆಗಿ ಬರ್ತಿರಂತೆ. ಆದ್ರೆ ಸಂಸಾರಕ್ಕಿದ್ರೆ ಪಾರ್ ಆಗಿ ಬರ್ತೀವಿ. ಹಂಗಾರೆ ಸಂಸಾರಕ್ಕೆ ಹಂಗಿದ್ ನೋಡಿ, ಸಿಂಧು ನದಿ ಒಳಗೆ ಬಿದ್ದರೆ ನಾವು ಪಾರ್ ಆಗಿ ಬರ್ತೀವಿ. ಆದ್ರೆ ಸಂಸಾರ ಸಿಕ್ಕೊಂಡು ಪಾರ್ ಆಗಿ ಬರುದಿಲ್ಲ. ಅದಕ್ಕೆ ಸಂಸಾರ ಪಾರ್ ಆಗಬೇಕು. ನಾಮಸ್ಮರಣೆ ಒಂದ ಸಾಧನ, ಬೇರೆ ಯಾವುದು ಇಲ್ಲ. ಹಂಗಾರ ನಮಗ್ ಕೊಟ್ಟಂತ ವಯಸ್ಸು ಎಷ್ಟು? 100 ಕೊಟ್ಟಿದ್ದು 100. 50 ವರ್ಷ ನಾವು ಮಕ್ಕೊಂಡೆ ಕಳೆದ್ಬಿಟ್ಟಿವಿ. ನಾವು ಈ ಬಾಬಾ ಕೂಡ ಅವಾಗ ಕೂಡ 50 ವರ್ಷ ಮಕ್ಕೊಂಡು ಕಳೆದ್ವಿ. 50 ಉಳಿತು. 50 20 ವರ್ಷ ಸಂಸಾರ ಸಾರಿ ಪಾಠ ಆತು. 20 ವರ್ಷ ಲಗ್ನ ಆತು. 40 ಆತು. ಉಳಿತೆಟ್ಟು 10 ವರ್ಷ ಉಳಿತು. ಅವಾಗ ನಾಮಸ್ಮರಣೆ ಮಾಡೋದು ಯಾವಾಗ ಮಾಡಕ್ ಆಗುದಿಲ್ಲ. ಕೈ ಕಾಲು ಕಣ್ಣು ಮೂಗು ಗಟ್ಟಿದ್ದಾಗ ನಾವು ನಾಮಸ್ಮರಣೆ ಮಾಡ್ತೀವಿ. ದೇವಾಚಿಯ ದ್ವಾರಿ ಉಪಾಕ್ಷಣ ಬರಿ ಚೇಳೆ ಮುಕ್ತಿ ಚಾರಿ ಸಾದಿ ಹೇಳ. ನೋಡಿ, ದೇವರ ಬಾಗಿಲ ಮುಂದೆ ನಿಂತುಕೊಂಡು ನಾವು ಒಂದು ಕ್ಷಣ ಹೊತ್ತು ನಾಮಸ್ಮರಣೆ ಮಾಡಿದ್ದೆ ಖರೆ ಆದ್ರೆ ಏನ್ ಕೊಡ್ತಾರಂತೆ, ನಮಗೆ 4 ಥರದ ಮುಕ್ತಿ ಕೊಡ್ತಾರೆ. ಸಲೋಕತ, ಸಾಹಿತ್ಯತ, ಸೌಮೀಪತ, ಸ್ವರೂಪತ ಅಂತಕ್ಕಂಥವು ಈ ಮುಕ್ತಿ ಏನೇನವು ನಾಮಸ್ಮರಣೆ ಒಳಗದ. ಬೇರೆ ಎಲ್ಲಿ ಸಿಗುದಿಲ್ಲ. ಹಾಗಾಗಿ ಈ ನಾಮ ಸಿಗುದು ಎಲ್ಲಿ? ಈ ನಾಮ ಕೊಡುದೇನು? ಏನು ಮಾರ್ಕೆಟ್ ಇಟ್ಟು ಅಂಗಡಿ ಇತ್ತು, ಯಾರ ಕಡೆ ಎಷ್ಟು ರೊಕ್ಕ ಕೊಟ್ಟರೆ ಕೊಡ್ತೀವಿ. ಈ ನಾಮಸ್ಮರಣೆ ಕೊಡ್ಲಿಕ್ಕೆ ಆಗುದಿಲ್ಲ. ಅಂತ ರೀತಿ ಈ ನಾಮಸ್ಮರಣೆ ರೀತಿ ನಾಮಾचा बाजार पंढरी नामाचा बाजार ನಾಮವಿಜೇತು ನಾಮವಿಜೇತು ಕೋಟಿ ಕುಳ ಉದ್ಧಾರ पंढरी. ನಾಮಸ್ಮರಣೆ ಪ್ಯಾಟ್ ಏನಿದೆ ಆ पंढरपूर ಒಳಗದ. ಹಂಗಾರೆ ಅಂಗಡಿ ಅಂತದವನೇ संत सज्जनी मांडीले दुकान जे जे पाहिजे ते आहे रे. भक्ती मुक्ती मुकाटीसाठी कोणी त्याकडे न पाहिजे. ಭಕ್ತಿನು ಮತ್ತು ಮುಕ್ತಿ ನಿಮಗೆ ಊಟ ಕೊಡ್ತೀವಿ, ಬರ್ರಿ ಬರ್ರಿ ಅಂತ ಕರೆದ್ರೆ ಯಾರು ಇಲ್ಲಿ ಬರಕ್ ತಯಾರಿಲ್ಲ. पंढरपूर ಒಳಗೆ ಅಂಗಡಿ ಹೇಳ್ತಾರೆ, ಸಂತ ಸಜ್ಜನಿ ಮಾಡಿಲಿ ದುಕಾನ್ ಜೆ ಜೆ ಪಾಹಿजे ते आहे रे. ನಿಮ್ಗೆ ಏನ್ ಬೇಕು ಎಲ್ಲ ಅದ ಇದೆ. ಅಂತ ಅಂಗಡಿ ಇಟ್ಟೆ पंढरपूरದಾಗ ಮಾರ್ಕೆಟ್ನಾಗ ಪ್ಯಾಟ್ಯಾಗ ಯಾರು ತಗೊಂಡ್ರೆ ಯಾರು ತಗೋತಾ ಇಲ್ಲ. ಹಂಗಾರ ಈ ನಾಮಸ್ಮರಣೆ ಮಾಡಿ ನಾವು ಉದ್ಧಾರ ಆಗುದು ಯಾವಾಗ? ಆಗಲ್ಲ. ಅದಕ್ಕೆ ಇದನ್ನೆಲ್ಲ ತಿಳಿದ ಮೇಲೆ ಸೇರ್ತಾಗಿ. ಯಾಕಂತಂದ್ರೆ ಈ ಮಹಾತ್ಮರು ನಮ್ಮ ಕೈಯಾಗ ಕೊಡ್ಬೇಕಾದ್ರೆ ಅವ್ರು ಕಷ್ಟ ತ್ರಾಸ ನೋಡ್ರ. ಗಳಸಿ ಉಳಸಿ ಬಳಸು, ಗಳಸಿ ಉಳಸಿ ಬಳಸು. ಗಳಿಸಿಟ್ಟವ್ರು ಅವರು, ಉಳಿಸಿಟ್ಟವ್ರು ಅವರು, ಬಳಸಕತ್ತವ್ರು ನಾವು ನೀವು ಮನಸ್ಸು ಬಂದಾಗ ಮಾಡ್ಲಿಕ್ಕೆ ಆ ಸಂಪ್ರದಾಯ ಹಂಗಿಲ್ಲ.
मार्ग दावणी गेले दया निधीचे संत तेनेच पंच चालवता नपडे कोणते गुटा काही ಅಂತ ದೇತಿ ಸದ್ದಾಗಿ ಸವಲತ್ತು ನಮಗೆ ಮಾರ್ಗ ಹಾಕಿ ಕೊಟ್ಟಾರ ನಾಮಸ್ಮರಣೆ ಮಾಡ್ಕೊಂಡು ಹೋಗ್ಯಪ್ಪ ಒಂದು ದಿನಕ್ಕೆ 27,600 ಸರಿ ನಾಮಸ್ಮರಣೆ ಆಗ್ತಿದ್ರು ಒಂದು ದಿನಕ್ಕೆ ಒಂದು ತಾಸಿಗೆ 24 ತಾಸಿಗೆ 22,600 ಸರಿ ನಾಮಸ್ಮರಣೆ ಆಗ್ತದೆ ಹೆಂಗ ನಾ ಹೇಳಕತ್ತಿಲ್ಲ ಜ್ಞಾನ ಹೇಳ್ತಾರ ಅಜಪ ಜಪಣೆ ಉಲಟ ಪ್ರಾಣಾತ ಅಜಪ ಜಪಣೆ ಉಲಟ ಪ್ರಾಣಾತ ದೇಹಿ ಮನಸ್ಸು ದೇಹಾಗುತ್ತೆ ತಾಯಿ ಗರ್ಭದ ನಾವೆಂದು ಮೂಡೇವಿ ಅವತ್ತಿನ ನಾಮಸ್ಮರಣೆ ನಾವೆಲ್ಲರೂ ಮಾಡ್ಲಿಕ್ಕೆ 84 ಜೀವರಾಶಿಗಳು ಅಂದಮೇಲೆ ಈಗ ನಾವು ಮಾಡ್ತಕ್ಕಂಥ ಭಜನೆ ಇದ್ರ ಮಂಡಿ ತೋರಿಸ್ಲಿಕ್ಕಿದು ಆಡಂಬರ ಜ್ಞಾನದೇವ ಮೌನ ಜಪ ಮಾಡಂತೆ ಧರಣಿಸಿ ಹೇಳಿ ಜಪೇಸದ ಇದು ಗುಪ್ತ ಇರ್ಬೇಕಂತ ಬಹಿರಂಗ ಪಡೆದ ಆಡಂಬರ ಭಜನೆ ಆಗಬಾರ್ದು ಆಡಂಬರ ಭಜನೆ ಆದ್ರೆ ಮಂಡಿ ತೋರ್ಸಕಂತೆ ಆದ್ರೆ ಗುಪ್ತ ಇರ್ಬೇಕು ಜ್ಞಾನದೇವ ಮೌನ ಜಪಮಾಲ ಅಂತರಿ ಧರಣಿ ಶ್ರೀಹರಿ ಜಪೇಸದ ಅಂತ ನಾಮಸ್ಮರಣೆ ಬಗ್ಗೆ ತುಕ್ಕುಮರ ಹೇಳ್ತಿದಾರೆ ನಾಮ ಗೀತ ವಯಾಗಿಲ್ಲ ಐಸಾ ಕೋಣಿ ಐಕಿಲ್ಲ ಇದನ್ನ ಯಾರು ನಮ್ಮ ನಿಮ್ಮಂತ ಪ್ರಶ್ನೆ ಮಾಡಿರಿ ಮತ್ತೆ ತಿಳ್ಕೊಂಡ್ರಿ ನೀವು ಮಹಾತ್ಮರು ನಿಮಗೆ ಪ್ರಶ್ನೆ ಮಾಡಿಲ್ಲ ಸಂತ ಮಹಂತ ಸಿದ್ಧ ಋಷಿಗಳು ಮಹಾನ್ ಪಂಡಿತರು ಪ್ರಶ್ನೆ ಮಾಡ್ಯಾರ ಆ ಪ್ರಶ್ನೆಗೆ ಇನ್ನು ಮಟ್ಟ ಉತ್ತರ ಯಾರು ಕೊಟ್ಟಿಲ್ಲ ಕೊಡಕ್ ಆಗುವುದಿಲ್ಲ ಯಾಕ 84 ಜೀವರಾಶಿಗಳು ಒಂದೇ ತಕ್ಕಡಿ ಒಳಗೆ ತೂಕ ಮಾಡಿ ಮಾತಾಡಿದವ್ರು ತುಕಾರ ಮಾಡೋದು ಎಲ್ಲರಿಗೂ ಒಳ್ಳೆ ಕಂಡವರು ಎಲ್ಲ ದೇವರು ಕಂಡಾರ ಆ ನಾ ಹಂಗಲ್ಲ ನೀ ಹಂಗ್ಯಾಗ ನಾ ಹೇಳ್ತೇವೆ ಇದೆಲ್ಲ ಅದಕ್ಕೆ ಒಂದು ಕಾಣ್ಬೇಕ ಅದಕ್ಕೆ ಎಲ್ಲಾ ದೇವರೇನು ನಾಮ ಒಬ್ಬ ದೇವ ಎಲ್ಲಾ ದೇವರು ನಮ್ಮ ಒಬ್ಬೊಬ್ಬರು ಎಲ್ಲಾ ದೇವರ ಬಗ್ಗೆ ವರ್ಣನೆ ಮಾಡ್ಯಾರ ಎಲ್ಲ ದೇವ್ರ ಬಗ್ಗೆ ಹಾಡು ಬರ್ದಾರ ಎಲ್ಲ ವಾರ ಬಗ್ಗೆ ಹಾಡು ಬರ್ದಾರ ಆ ಬೇರೆ ದೇವ್ರುಗಳು ಯಾರು ಬರ್ದಿಲ್ಲ ಅಂತ ಪಂಡಪುರ ಸಂಪ್ರದಾಯ ಅಂತ ಪಂಡಪುರ ಸಂಪ್ರದಾಯ ನಮ್ದು ಹೇಳಲಿಕ್ಕೆ ನಮ್ಗೆ ಹೆಮ್ಮೆ ಅನಿಸ್ತದೆ ನಾವೆಲ್ಲೋ ಪುಣ್ಯ ಮಾಡೇವಿ ನಾವು ಪುಣ್ಯ ಮಾಡಿದ್ರೆ ತುಳಸಿ ಮರ ನಮ್ಮ ಗೋಳ ಬಿದ್ದಿದೆ ಇವೇನ ನಮ್ಮ ಕೈಯ ಸಿಕ್ಕಿದೆ ಮುರಿದ ನಮ್ಮ ಕೈ ಸಿಕ್ಕಿದೆ ಹೆಚ್ಚ ನಾಮಸ್ಮರಣೆ ಮಾಡ್ಕೊಂತ ನಾವು ನೀವೆಲ್ಲರೂ ಕೂಡ್ಕೊಂಡು ಈ ಭಜನೆ ಮಾಡ್ಕೊಂಡು ನಾಮಸ್ಮರಣೆ ಮಾಡಿ ನಿತ್ಯ ನೇಮದಲ್ಲಿ ನಡ್ಕೊಂಡು ಹೋದಾಗ ಮಾತ್ರ ಈ ನಾನು ಮಾಡಿರೋ ಭಜನ ನಾವು ಮಾಡಿರೋ ಸೇವಾ ಆ ತುಕಾರಾಮ್ ಮಹಾರಾಜ್ ಮಾಡಿ ಅಂತ ಹಂಗಾರ ನಮಗ್ ಕೊಟ್ಟಿದ್ದು 100 ವಯಸ್ಸು ಈಗ ನಮ್ಗಿಂತ ಒಂದು ಸ್ವಲ್ಪ ಹಿಂದೆ ಹೋಗ್ಬಿಡೋರಿ ಅವ್ರ ವಯಸ್ಸು ನೋಡಿ ಅವ್ರು ಏನ್ ಮಾಡಿ ಗೊತ್ತಾಗ್ತದೆ एक अर्बुदा 60 कोटि देखा 60 देखा 30 ಲಕ್ಷ ಸಹಸ್ರ ಲೇಖ 7 ಶತ ನವಮ ಸಮಾಪಕಾಯ ಹಿರಣ್ಯಕಶ್ಯಪ ಕಾಯ ಕಲೆ ಕೃತಯುಗದೊಳಗ ಭಕ್ತ ಪ್ರಹ್ಲಾದನ ತಂದೆಯಾದಂತ ಯಾವ ಹಿರಣ್ಯಕಶ್ಯಪ ಅವರು ನಾನಾ ದೇವರಂದರು ಹಾಗಾದ ಹಿರಣ್ಯಕಶ್ಯಪ ವಯಸ್ಸೆಟ್ಟು ಹಿರಣ್ಯಕಶ್ಯಪ ವಯಸ್ಸೆಟ್ಟು ಏಕ ಅರ್ಬುದ 60 ಕೋಟಿ ಲೇಖ 160 ಕೋಟಿ 30 ಲಕ್ಷ 10,709 ತಿಂಗಳು ಹಿರಣ್ಯಕಶ್ಯಪ ವಯಸ್ಸು ಎಷ್ಟು 160 ಕೋಟಿ 30 ಲಕ್ಷ 10,709 ತಿಂಗಳು ಯಾರಿಗೆ ಹಿರಣ್ಯಕಶ್ಯಪ ಹಂಗ ಹೋದ ಆಯಾ ಕೈಸ ಗಯಾ ವಯಸ್ಸ ಅದಕ್ಕೆ ಜಾತಶೀದ್ರಂ ಮೃತ್ಯುದ್ರಂ ಜನ್ಮ ಮೃತ್ಯು ಪರಿಹಾರ ನೋತ್ತಂ ಸೋಚಿತು ಮಹರ್ಷಿ ಉಪದತೆ ನಾಶೆ ನಾಶನೆ ಪುನರ್ ಬಿದಿಸೆ ಈ ಘಟಿಕ ಯಂತ್ರದ ಬರಿ ಬ್ರಹ್ಮೆಗ ನಾವು ಕತ್ತದಾಗ ನಮ್ಮ ಕಣ್ಣಿಗೆ ಕಾಮಣೆಗೆ ತಂತ ನಮ್ಮ ಕಣ್ಣಿಗೆ ಬರದೇ ಬಂದೈತಂತ ಯಾರು ಕಾಣೋರು ತಂದೆ ತಾಯಿ ಗುರುಗಳು ದೇವರು ಯಾರು ಕಾಣೋರು ನಮಗಾಗಿದ್ದೇನಾಗಿದೆ ಈ ಲೌಕಿಕವರು ಕೂತ್ಕೊಂಡು ನಮ್ಮ ಗಂಡ ಹೇಗೆ ಸಂಸಾರ ಸುಖ ಆಗೈತೆ ನಮ್ಗೆ ಆ ತುಕಾಮಣಿ ಈಹ लौकिक व्यवहार नका डोळे दूर भरून आहे याक इन शब्द घ्या की क्षणोक्षण हाजेचा नाशिवंत देह जाणारे सकळ आयुष्का तो काळ सावधान ನಾಳೆ ಅನ್ನೋದು ಇವತ್ತು ಮಾಡ್ಬೇಕಂತ ನಾಳೆ ಅಂದ್ರೆ ಮರಳಕ್ಕೆ ಒಂದು ದಿವಸ ಸಮೀಪ ಮಾಡ್ಕೊಂಡು ನಾಳೆ ಸಾಯಕ್ಕೆ ಒಂದು ದಿನ ಸ್ವೀಪ್ ಆತ ಅದಕ್ಕೆ ನಾವು ಈಗ ಮಾಡ್ಬೇಕಾಗಿದೆ ಈ ನಾಮಸ್ಮರಣೆ ಈಗ ಮಾಡಿದಾಗ ಮಾತ್ರ ನಾವು ನೀವೆಲ್ಲ ಮಾಡಿದ್ದು ಆ ಭಗವಂತ ನಮ್ಮ ಕೈ ಕೊಟ್ಟಿದ್ದು ಅಂತ ಯಾವ ಹಿರಣ್ಯಕಶ್ಯಪ ಹಂಗ ಹೋಗ್ಬಿಟ್ಟ ಆದ್ರೆ ರಾಮಪ್ರಭುನ ತಂದಿ 99,000 ವರ್ಷ ರಾಮಪ್ರಭು ದಶರಥ ರಾಜ ಅವನು ನಾಮಸ್ಮರಣೆ ಮಾಡಿಲ್ಲ ಪುತ್ರಿಯಾಗ ಅವನು ಹಂಗ ಹೋದ ಅಂತ ಯಾರು ಹಿರಣ್ಯಕಶ್ಯಪ ಹೋದ ರಾಮಪ್ರಭುನ ತಂದಿ ದಶರಥ ಹೋದ ಮತ್ತೆ ಯಾರು ಲಂಕಾಪತಿ ಯಾರು ರಾವಣ 14 ಚೌಕಡಿ ಆಯುಷ್ಯ ರಾವಣ 14 ಚೌಕಡಿ 80,000 ಹೆಂಡ್ರು ರಾವಣಗ 80,000 ಹೆಂಡ್ರು 7 ಲಕ್ಷ ಮನಿ ಇಟ್ಟಂಗಿವು 5 ಲಕ್ಷ ಮನಿ ಕಲ್ಲಿನು 1 ಕೋಟಿ ಮನಿ ಕಂಚಿಂದು ಮತ್ತು ತಾಮ್ರದ್ದು 7 ಕೋಟಿ ಮನಿ ಬಂಗಾರದ್ದು ಎಂತ ಸಂಪತ್ತಿದ್ದವ ನಾನಾ ಜೀವನದ ಅವನು ಹಂಗೌದ ನಾವು ಬಂದು ಏನ್ ಮಾಡ್ತಿದ್ದೀವಿ ಆಯಾ खाया पिया सुख से सोया दिन में इन्होंने क्या कमाया आया कैसा गया वैसा ನಾವು ಹೆಂಗ್ ಬಂದೀವಿ ಉಂಡಿವಿ ಕುಡಿದ್ವಿ ತಿಂದಿ ಹೋದಿವಿ ಇದನ್ನ ಮಾಡಕ್ ಬರೋಂಗಿದೆ ಇಲ್ಲಿ ನಾವು ಬರ್ಬೇಕಾಗಿದ್ದು ಕೆಲಸ ಇದೆ ಬಂದೇವಿ ಜಗತ್ತಿಗಾಗಿ ಏನಾದ್ರು ಕೊಡ್ಬೇಕು
ಯಾವ ತುಕಾರಾಮ್ ಮಹಾರಾಜ್, ಜ್ಞಾನೇಶ್ವರ ಮಹಾರಾಜ್, ರಾಮದೇವ್ ಮಹಾರಾಜ್, ಏಕನಾಥ್ ಮಹಾರಾಜ್ ಈ ಜಗತ್ತು ಕಲ್ಯಾಣ ಮಾಡಕ, ಈ ಜನ ಉದ್ಧಾರ ಮಾಡಕ ನಮಗೆ ಭಗವಂತ ಸಂತ ಸಂಪ್ರದಾಯ, ವಾರ್ಕರಿ ಸಂಪ್ರದಾಯ ನಮಗ್ ಕೊಟ್ಟಾರ. ಇಂಥ ನಾಮಸ್ಮರಣೆ ಮಾಡಕ ನಾವು ಮಾಡಕ್ಕಲ್ಲ. ಭಗವಂತ ನಾನು ಹೆಂಗದ ಗೋಡ ತುಜ ರೂಪ ಗೋಡ ತುಜನ್ನ ದೇವಿ ಮಾತ ಪ್ರೇಮ ಸರ್ವಕ. ಇದು ನಿನ್ನ ಮಕಾನು ಬೆಲ್ಲದ, ನಿನ್ನ ಕಾಲು ಬೆಲ್ಲದ, ನಿನ್ನ ಶರೀರಕ್ಕೂ ಸಿಹಿನದ ಗೋಡ ಸಿಹಿ. ಹಂಗಾರೆ ಅದಕ್ಕಿಂತ ಸಿಹಿ ಅದು ಅಮೃತ ಅವನಿ ಗೋಡ, ಅಮೃತಕ್ಕಿಂತ ಸಿಹಿ ಭಗವಂತ ಹೇಳ್ತಾರೆ. ಇಂಥ ಮನಮಾದ ಕೇಶವ ಕಾವಾನಾಗೆ ಯಾಕೆ ತಗೋಲಿಕೊಳ್ಳೋ ಮನಸ್ಸಿಗೆ, ಯಾಕೆ ನಮಗೆ ಬೇಕಾಗಿದ್ದ ಬೇರೆ, ನಮ್ಗೆ ಸಂಸಾರ ಪ್ರೀತಿ ಆಗಿದೆ. ಸಂಸಾರಕ್ಕೆ ಇರ್ಬೇಕು, ಇಚ್ಕೊಂಡು ಪಾರ್ಮರ್ಥ ಮಾಡೋ ಪಂಡರಪುರ ಸಂಪ್ರದಾಯ. ಹೆಂಡ್ರ ಮಕ್ಕಳು ಬಿಡು ಹಂಗಿಲ್ಲ, ಏನು ಬಿಡೋಗಿಲ್ಲ. ಹಂಗಾರ ಇಂಥ ಸರಳವಾದಂಥ ಸಂಪ್ರದಾಯ ಬೇರೆ ಎಲ್ಲಿಯೂ ಇಲ್ಲ. ನಾಮ ಗೀತ ವಯಾಗಿಲ್ಲ, ಐಸಾ ಕೋಡಿ ಐಕಿಲ್ಲ. ಸಾಂಗಾವಿ ನಿಮಿತ್ತೋತು ಮಾತಿ ಅಪ್ಪ ಬಾಬಾ ಕೂಡ ಕಣ್ಣು ಕೈ ಮುಗಿತೀನಿ ನಿಮ್ಗೆ, ವಿನಂತಿ ಮಾಡ್ಕೋತೀನಿ. ಯಾರ ಸರ್ ನನಗೆ ಹೇಳಿ ಬಾಬಾ, ಹೇಳಿಪ್ಪ, ಯಾರು ಹೇಳಿಕ್ಕೆ ಇಲ್ಲ. ಯಾಕೆ ತುಕಾರಾಮ್ ಮಾಡಿ ಅಂತ ತುಕಾರಾಮ್ ಮಾಡಿ ಇವತ್ತಿದ್ದು ಈ ಕಲಿಯುಗದೊಳಗೆ ನಮ್ಗೆ ನಿಮಗೆ ಕೊಡ್ತಾರೆ. ಇವತ್ತಿದ್ದು ಆಷಾಢದೊಳಗೆ ಲಕ್ಷೋಪ ಲಕ್ಷ 30 ಲಕ್ಷ ಮಂದಿ ಸಂತ ಕೂಡ ಇರುತ್ತೆ ಆಷಾಢ. ಎಲ್ಲಿ ಆಳಂದಿ ಮತ್ತು ದೇವಲಿಂದ ಬರ್ತಕ್ಕಂಥ ಆ ವಾಕರಿ, ಆ ಸಂಪ್ರದಾಯ, ಆ ತಿಂಡಿ ಸುಹಳ ನೋಡ್ಲಿಕ್ಕೆ 2 ಕಣ್ಣು ಸಾಲು. ಅಂತ ಒಂದು ವಿಜೃಂಭಣೆ ಇವತ್ತು ಸದ್ಯ ಈ ಸದ್ಯ ಪಂಡರಪುರ ಅದ ಕಾರ್ಯಕ್ರಮ ಇವತ್ತಿನ ನಮ್ಮ ಮದಿಹಾರ ಧಾರವಾಡ ಮದಿಹಾರದೊಳಗ ವಿಠ್ಠಲ ರುಕ್ಮಿಣಿ ಹರಿಮಂದಿರದೊಳಗ ಇವತ್ತಿಂದ ಯಶಸ್ಸು ಎಲ್ಲ ಕೂಡ್ಕೊಂಡು ಈ ಕಾರ್ಯಕ್ರಮ ಅದನ್ನ ನೆಮ್ಮದಿಯಾಗಿ ನಾವು ಮಾಡ್ತಾ ಇದ್ದೀವಿ. ಆಷಾಢ, ಕಾರ್ತಿಕ, ಮಾಘ, ಏಕಾದಶಿ ಎಲ್ಲ ಏಕಾದಶಿ ಕಾರ್ಯಕ್ರಮಕ್ಕೂ ಈ ಧಾರವಾಡ ಮದಿಹಾರದೊಳಗ ಈ ಸಂತ ಸಂಬಂಧದೊಳಗ ನಾನು ಬಂಧು ಬಳಗದೊಳಗ ಎಲ್ಲರೂ ಕೂಡ್ಕೊಂಡು 20 ವರ್ಷ ಈ ಕಾರ್ಯಕ್ರಮ ಮಾಡ್ತೇವೆ. ಈ ಮಧ್ಯಾಹ್ನ ಮೇಲೆ ಇದರಿಂದ ನನಗೆ ಸಂಕೀರ್ತನ ಆಗ್ತದೆ. ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ನಗರ ಸಂಕೀರ್ತನ. ಆ ನಗರ ಸಂಕೀರ್ತನ ಎಲ್ಲರೂ ಪಾಲ್ಗೊಂಡು ಎಲ್ಲರ ಕಾರ್ಯಕ್ರಮ ಭಾಳ ಚಂದ ಮಾಡ್ತಾರೆ. ಅಂತ ನಾಮಸ್ಮರಣೆ ನಮಗೆ ಮಾಡಿ ಸಿಕ್ಕಿದ್ದು ನನ್ನ ಸೌಭಾಗ್ಯ ಇದು ಸಿಕ್ಕಿದ್ದು. ಎಲ್ಲರೂ ಕೂಡ್ಕೊಂಡು ನಮಗೊಂದು ನೀವು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ನಿಮ್ಮೆಲ್ಲರಿಗೂ ಪುಣ್ಯವಂತರಿಗೆ ಹೇಳ್ಬಿಡ್ತಾರೆ. ಪುಣ್ಯವಂತವಾವೇ ಗೀತಾ ಸತ್ಯನಾಥ ನಾವೇ ನೇಗೆ ಮಾತೆ ವಾತ ತುಟಿ ಮಹಾ ಲಾಭ ಬುಕ್ಕಾಸಡಿ. ಇದು ನನ್ನ ಹಿತ ಅದ. ಇಲ್ಲಿ ಇದು ಮಾಡ್ತಕ್ಕಂಥ ಕಾರ್ಯಕ್ರಮ ನನ್ನ ಹಿತ. ಹಿತತೆ ಕರಾವೇ ದೇವಾತೆ ಚಿಂತನ ಕರುಣಿಯ ಮನ ಶುದ್ಧ ಭಾವೇ. ಮನಸ್ಸಿನ ಶುದ್ಧಿ ಇಟ್ಕೊಂಡು ಮಾಡ್ಬೇಕಿದ್ರೆ ಹಂಗ ಮಾಡಂಗಿಲ್ಲ. ಈ ಶುದ್ಧಿ ಇಟ್ಕೊಂಡು ಮಾಡಿದ್ರೆ ಮಾತ್ರ ನಾವು ಈ ಪಂಡರಪುರ ವಾರ್ಕರಿ ಆಗಿದ್ದು, ಈ ತಾಳ ಭಜನೆ ಇಟ್ಕೊಂಡು ಭಜನೆ ಮಾಡಿದ್ದು ಸ್ವಾರ್ಥಕ್ಕಾಗ್ತದೆ. ಸ್ವಲ್ಪ ನಾವು ಅಳಿವಿನ ಜನ್ಮಕ್ಕೆ ಬಂದೀವಿ. ಅಳಿವಿನ ಜನ್ಮಕ್ಕೆ ಬಂದಿದ್ದ ಖರೆ ಆದ್ರೆ ನಾವು ತಿಳ್ಕೊಂಡು ನೋಡ್ಬೇಕಾಗಿದೆ. ಯಾಕಂದ್ರೆ ಇದ ಒಂದು ಜನ್ಮ ನಮ್ಗೆ. ಮುಂದೆ ನಾವು ಹುಟ್ಟಿ ಬರ್ತೀವಿ ಅಥವಾ ಇಲ್ಲ ವಾಪಸ್ ನೋಡ್ರೆ ಈಗ ಹುಟ್ಟಿ ಬಂದೀವಿ, ಎಲ್ಲರೂ ಕೂಡೀವಿ. ಈ ನಾಮಸ್ಮರಣೆ ಮಾಡಿ ಪಾರ ಮಾಡ್ತಾರೆ. ಬೇರೆ ಯಾವುದು ಸಾಧ್ಯವಿಲ್ಲ. ಯೋಗ ಯಾಗ ವಿಧಿ ಏನೇನು ಸಿದ್ಧಿ ವಾಯ ಉಪಾಧಿ ದಂಭ ಧರ್ಮ ಅವೆಲ್ಲ ಹೋಮ ಹವನ ಯಾಗ ಯಜ್ಞ ನಿಂಬೆಹಣ್ಣು ಸಹಿತ ಅಹಂಕಾರದಿಂದ ಕೂಡ ಅವು ಕಲಿಯುಗಗಳು ಮಾತ್ರ ಅವನು ಮಾಡುವಂಗಿಲ್ಲ. ಕಲಿಯುಗ ಏನ್ ಮಾಡ್ಬೇಕು? ಸಕಲಾಸಿಯತೆ ಆಹೆ ಅಧಿಕಾರ ಕಲಿಯುಗಿ ಉದ್ಯೋಗ ಹರಿಕೆ. ಈ ಕಲಿಯುಗದೊಳಗೆ ಭಗವಂತ ನಾಮಸ್ಮರಣೆ ಮಾತ್ರ, ಬೇರೆ ಯಾವುದು ಇಲ್ಲ ಅಂತ ಹೇಳ್ತಾ ಇರ್ಬೇಕು. ನಾ ಹೇಳ್ತಾ ಇಲ್ಲ. ಈ ಹೇಳ್ತಕ್ಕಂಥ ಮಾತುಗಳು ಎಲ್ಲ ಗ್ರಂಥ ಆಧಾರ. ನನ್ಗೋಗ್ಲಿ ನಿಮ್ಗೋಗ್ಲಿ ಯಾರ ರೀತಿ ಮಾತಾಡೋಕೆ ಶಬ್ದಿಲ್ಲ. ಇವೆಲ್ಲ ಮಾತಿದಾವು ಜಗತ್ತು ತುಕಾರಾಮ್ ಮಹಾರಾಜರು, ನಾಮದೇವ್ ಮಹಾನ್ ಸಂತ ಹೇಳುವಂತ ವಾಣಿನ ಅಭಂಗ ರೂಪದಲ್ಲಿ ಇದ್ದಿದ್ದನ್ನು ನಾವು ಕನ್ನಡದಲ್ಲಿ ಹೇಳ್ತಾ ಇದ್ದೀವಿ. ಯಾಕಂದ್ರೆ ನಮಗೆ ಮರಾಠಿದು ನಮ್ಗೆ ಗೊತ್ತಿರ್ತದೆ. ಮರಾಠಿ ಶಬ್ದ ನಮ್ಗೆ ಅರ್ಥ ಆಗೋದಿಲ್ಲ. ತಿಳಿದಷ್ಟು ನಾವು ಹೇಳ್ತಾ ಇದ್ದೇವೆ. ನಾವು ಪಂಡಿತರಂತೂ ಅಲ್ಲವೇ ಅಲ್ಲ. ಏನೋ ಎಲ್ಲರೂ ಕೂಡ ನಿಲ್ಲಿಸಿದ್ದಕ್ಕೆ ನಾವು ಹೇಳ್ತಾ ಇದ್ದೇವೆ. ಯಾವುದು ನಮಗೆ ಭಯಾಗಲ್ಲ. ಹಂಗಾರೆ ನಾವು ನಾಮ ಪಾರ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ವಿಚಾರ ಮಾಡಿ ನಾಮಸ್ಮರಣೆ ಮಾಡ್ಬೇಕು. ಪ್ರತಿನಿತ್ಯ ನಾವು ಭಜನೆ ಮಾಡ್ಬೇಕು. ನೀವು ಬೇಕಾದೊಂದು ಮಾಡಿ, ನಿಮ್ಗೆ ನಾವು ಮಾಡಿ. ಆದ್ರೆ ಪ್ರತಿನಿತ್ಯ ಏಕಾದಶಿ ಮಾಡ್ಬೇಕು. 15 ಮಂದಿ ಏಕಾದಶಿ ಮಾಡ್ಬೇಕು. ತಿಂಗಳಿಗೆ 2 ಏಕಾದಶಿ ಬರ್ತಾವು. ಒಂದು ವರ್ಷಕ್ಕೆ 24 ಏಕಾದಶಿ ಬರ್ತಾವೆ. ವಾಕರಿ ಆದವ್ರಿಗೆ ಮಾತ್ರ ಸಂಬಂಧಪಡ್ತದೆ ಈ ವಿಷಯ ಹೇಳೋದು. ಉಳಿದವ್ರ ಸಂಬಂಧ ಇಲ್ಲ. ಅವ್ರು ಮಾಡಬೇಕು, ತಪ್ಪಿಲ್ಲ. ಆದ್ರೆ ವಾಕರಿಗೆ ಮಾತ್ರ ಕಡ್ಡಾಯ ಮಾಡ್ಲಿಕ್ಕೆ ಬೇಕು. ವಾರಿ ತೀರ್ಸ್ಲಿಕ್ಕೆ ಹೋಗ್ಬೇಕು. ಆಷಾಢ ಹೋಗ್ರಿ, ಕಾರ್ತಿಕ್ ಹೋಗ್ರಿ. ಈ ನಾಮಸ್ಮರಣೆ ಮಾಡ್ಬೇಕು. नाम घेता वया गेला ऐसा कोणी ऐकिला सांगावे निमित्त तुमासी संत महंत सिद्ध ऋषी नामे चरला नाही कोण चाले. ಈ ನಾಮಸ್ಮರಣೆ ನೀರಿನ ಮೇಲೆ ನಡೀಲಿಕ್ಕೆ ಹಸ್ತದಂತ. नाही कोण ऐसा दाव्या ನೀವು ಯಾರು ತಿಳಿಸಿ ಹೇಳ್ತೀರಪ್ಪ, ಇದಕ್ಕೆ ಉತ್ತರ ಕೊಡ್ತೀರ ಅಂತ ಕೇಳ್ತಾರೆ. ಇದಕ್ಕೆ ಉತ್ತರ ಕೊಡ್ತಿಲ್ಲ. ಹಂಗ ನೀರಿನ ಮೇಲೆ ನಡೀಲಿಕ್ಕೆ ಹಸ್ತದೆ ಯಾವುದು ನಾಮಸ್ಮರಣೆ. ಅಷ್ಟೊಂದು ಪವಿತ್ರತನ ಈ ನಾಮಸ್ಮರಣೆ. ಆದ್ರೆ ನಿಷ್ಠಾ ಇರಬೇಕು, ಮನಸ್ಸು ಇರ್ಬೇಕು. ಹೆಂಗಿರ್ಬೇಕು? ನಾವೀಗ ಪಂಡರಪುರ ಹೋಗ್ಲಿಕ್ಕತ್ತಾರ, ಅದಕ್ಕೆ ಏನಂತಾರೆ? ಭಾವವಿನ ಭಕ್ತಿ ವ್ಯರ್ಥ, ಭಾವವಿನ ಭಕ್ತಿ ವ್ಯರ್ಥ, ಭಕ್ತಿವಿನ ಮುಕ್ತಿ ವ್ಯರ್ಥ, ಅಣಿ ಪಾಣ್ಯವಿನ ಘಾಗರ ವ್ಯರ್ಥ. ನಾವು ಹೋಗಿದ್ದೆ ಪಂಡರಪುರಕ್ಕೆ ಖಾಲಿ ಕೊಡ ತಗೊಂಡು, ಈ ಶರೀರ ಖಾಲಿ ಅದ, ಏನಿಲ್ಲ ಇದ್ರೊಳಗೆ.
ನಾಮಸ್ಮರಣೆ ಮಾಡ್ಕೊಂಡು ಹೋಗ್ಯವಲ್ಲ ಅಲ್ಲಿ ಕೊಡ ತುಂಬ್ಕೊಂಡು ಬರ್ಬೇಕಾಯ್ತು. ನಾಮಸ್ಮರಣೆ, ಭಜನ, ಕೀರ್ತನ, ಪ್ರವಚನ, ಹೈಪಾಟು ಎಲ್ಲವನ್ನು ತುಂಬಿಕೊಂಡು ಅಲ್ಲಿಂದ ನಾವು ಮುಂದೆ ಹಾಗಲಕಾಯಿ ಇಸ ಇರ್ತದ, ಅದು ಗುರುಗಳು ಕೊಟ್ಟ ಕಿಸ ಪಂಡ್ರಪುರಕ್ಕೆ ಹೋಗಿ ಬಂದ್ ಮಾಡಿ ಹಣ್ಣು ಹಾಕತ್ ಅಂತ ಹೇಳಿ ಗುರುಗಳು. ಪಂಡ್ರಪುರಕ್ಕೆ ಹೋಗಿ ಬಂದ್ ಮಾಡಿ ಅದು ಹಣ್ಣು ಹಾಕಿದ್ರು. ನನ್ನಂತ ಹೋದ ಪಂಡ್ರಪುರಕ್ಕೆ ಹೋದ ಭಾಳ ಗುರುಗಳು ತಂದ್ಬಿಟ್ಟು ಗುರುಗಳು ಇಸ ನೋಡ್ತೀನಿ ನೋಡ್ರಿ ಇಸಾನ ಐತಿ. ಯಾಕಂದ್ರೆ ತಿಳ್ತಾನೆ ನನಗೆ ಶಾಣೆ ಬಂದು ಯಾಕೆ ಲಕ್ಷ್ಯ ನಾನು ಅಲ್ಲಿ ಇಟ್ಟಿಲ್ಲ. ಒಂದು ವೇಳೆ ಲಕ್ಷ್ಯ ಇಟ್ಕೊಂಡು ಹೋಗಿದ್ರೆ ಹಾಗಲಕಾಯಿ ಹಣ್ಣು ಹೆಂಗೈತ ನಾವು ಹಣ್ಣು ಆಗಿ ಬರ್ಬೇಕು. ಅಲ್ಲಿಂದ ಬರುವ ಮುಂದೆ ಕೊಡ ತುಂಬಿಕೊಂಡು ಬರಬೇಕು. ಭಾವವೀಣ ಭಕ್ತಿ ವ್ಯಕ್ತ, ಭಕ್ತಿವೀಣ ಮುಕ್ತಿ ವ್ಯಕ್ತ, ಪಾಣವೀಣ ಘಾಗರ ವ್ಯಕ್ತ. ನೀರೇ ಇಲ್ಲ, ಕೊಡದ್ ಏನು ಕೆಲಸ ಅಂತ ತುಕಾರ ಮಾಡೋದು. ಇಲ್ಲಿ ನೀರೇ ಇಲ್ಲ, ಕೊಡದ್ ಏನು ಕೆಲಸ. ಹಾಗೆ ನಾವು ಖಾಲಿ ಕೊಡ ತುಂಬಿಕೊಂಡ್ರೆ ಹೋಗ್ಲಿಕ್ಕೆ ಅಲ್ಲಿ ಬರುಂದ್ರೆ ತುಂಬ್ಕೊಂಡ್ ಬರ್ಬೇಕು. ಜ್ಞಾನ ತುಂಬಿಕೊಂಡು ಅಂತಂದ್ರೆ ನಮ್ಗೆ ಯಾರು ಜ್ಞಾನದೇವ ವೈಷ್ಣವ ಮೋಟ ವಿಠಲ ನಾಣ್ಯ ಮುಕ್ತ ಪೇಟ ಜ್ಞಾನ ಸ್ನಾನ ದಾನ ಗಡೆ ಶ್ರೇಷ್ಠ ಅಂತ ಶ್ರೇಷ್ಠವಾದಂಥ ಸಂಪ್ರದಾಯ ನಮ್ಮ ಮಹಾತ್ಮ ಹಾಕಿಕೊಟ್ಟ. ಇದನ್ನು ತಿಳ್ಕೊಂಡು ನಾವು ನೀವು ಏನೂ ಇದ್ರ ಬಿಟ್ಟು ಬಿಡಿ. ಅದು ಒಂದು ಸ್ವಲ್ಪ ಹೊತ್ತ ಗುಡಿಗಳು ಕುಂತು ಭಜನೆ ಮಾಡುವಂಥ ಕಾರ್ಯಕ್ರಮ ಇಟ್ಟು ಪ್ರತಿನಿತ್ಯ ಮನೆ ಕೆಲಸ ಬಿಡಬೇಡಿ. ಮನೆ ಕೆಲಸ ಮಾಡಿ ಒಂದು ಸ್ವಲ್ಪ ಹೊತ್ತ ಗುಡಿಗಳು ಕುತ್ಕೊಂಡು ಆ ಭಗವಂತ ನಾಮದ ಮಾಡಿದ್ದ ಖರೆ. ಆದ್ರೆ ಈ ಜನ್ಮ ಬಂದಿದ್ದಕ್ಕೆ ಸ್ವಾರ್ಥಕದ, ಇಲ್ಲಂದ್ರೆ ವ್ಯರ್ಥದ. ಯಾವುದಂದ್ರೆ ತುಕಾಮಣಿ ಜನ್ಮ ಆಲ್ಯಾಚೆ ಸ್ವಾರ್ಥಕ ವಿಠಲತಿ ಏಕ ದೇಖಲಿಯ. ಈ ಜನ್ಮದ ನಾವು ಬಂದೇವು, ಮಾನವ ಜನ್ಮ ತಗೊಂಡು ಬಂದೇವು, ಅಡವಿ ಜನ್ಮ ಬಂದೇವ ಅಂದಮೇಲೆ ಆ ಭಗವಂತ ಒಮ್ಮೆಲೆ ನೋಡ್ರಿ, ಒಮ್ಮೆ ನಮಸ್ಕಾರ ಮಾಡ್ರಿ. ತುಕಾಮಣಿ ಜನ್ಮ ಆಲ್ಯಾಚೆ ಸ್ವಾರ್ಥಕ ವಿಠಲತಿ ಏಕ ದೇಖಲಿಯ. ಯಾಕಂದ್ರೆ ಇವತ್ತಿನ ದಿವಸ ಆ ಚಂದ್ರಭಾಗನಲ್ಲಿ ಒಳಗ ಲಕ್ಷ ಗಂಟೆ ಸಂತರು ಇವತ್ತು ನಾಮಸ್ಮರಣೆ ಮಾಡ್ಕೊಂಡು ತಮ್ಮ ಪಾಪ ಕಳ್ಕೊಳಕತ್ತಾರೆ. ಎಲ್ಲಿ ಪಂಢರಪುರ ಚಂದ್ರಭಾಗ ನದಿ ಒಳಗೆ ಅಂತ ಪಾಪ ತೊಳಿಕಂತ ಸಂಪ್ರದಾಯ ಈ ಪಂಢರಪುರದಾಗ ಬೇರೆ ಎಲ್ಲಿಲ್ಲ ಅಂತ ನಾಮಸ್ಮರಣೆ. ನಮ್ಗೆ ಜ್ಞಾನ ಐತಿ ಅಥವಾ ಇಲ್ಲ ವಿಚಾರ ಮಾಡಕತ್ತಿಲ್ಲ. ನಮ್ಗೆ ಜ್ಞಾನ ಅದ ಐತಿ ಅಂದ್ರೆ ಮತ್ತೆ ಜ್ಞಾನ ಇದ್ದಿದ್ರೆ ನಾವೆಲ್ಲರೂ ಮಾಡಕತ್ತೀವಿ. ಹಾಗೆ ಇಲ್ಲಿ ಉಪಯೋಗ ಮಾಡ್ಕೊಂಡು ನಮ್ಗೆ ಗೊತ್ತಾಗ್ತಾ ಇಲ್ಲ. ಜ್ಞಾನ ಅದ, ಅದು ಹೆಂಗೆ ಉಪಯೋಗ ಮಾಡಬೇಕು. ಜೀಪ್ ಅದ, ಜೀಪದ ಹುಡುಕ ಕತ್ತದ. ಆ ಕತ್ತ ಮ್ಯಾಗಿನ ಹೋಯ್ತ, ಆ ಕತ್ ನನ್ನಲ್ಲಿರ, ಆ ಕತ್ತ ಬಿಡಿಸಿರು. ಹೆಂಗಂದ್ರೆ ಯಾವಾಗಲೂ ನಾವು ಪಂಢರಪುರಕ್ಕೆ ಹೋಗ್ಲಿಕ್ಕೆ ಪಂಢರಪುರಕ್ಕೆ ಹೋಗ್ಬೇಕಾದ್ರೆ ನಾಮಸ್ಮರಣೆ ಮಾಡ್ಕೊಂತ ಹೋಗು. 3600 ಸರಿ ಹಾಕೋದು ಒಂದು ತಾಸಿಗೆ ಹೇಳ್ರಿ. ನಾಮಸ್ಮರಣೆ 1 ಕಿಲೋಮೀಟರ್ಗೆ 3600 ಸರಿ ನಾಮಸ್ಮರಣೆ ಹಾಕೋ. 1 ಕಿಲೋಮೀಟರ್ ಪಂಢರಪುರ ಬಾರಿ ಅಂತ ಹೊರಟಿದ್ದು 3600 ಕಿಲೋಮೀಟರ್ 1 ಕಿಲೋಮೀಟರ್ ಆಗ್ತದೆ. ಅಂತ ಎಷ್ಟು ಮಂದಿ ಆಗ್ತದೆ ವಿಚಾರ ಮಾಡಿ. ಅಂತ ನಾಮ ಮಂತ್ರ ಜಪ ಕೋಟಿ ಜಾಗ ಪಾಪ ಅಂತ ಹೇಳ್ತಾರೆ. ಈ ನಾಮಸ್ಮರಣೆ ಇದ್ದಂಥ ಸುಖ ಬೇರೆ ಎಲ್ಲಿ ಇಲ್ಲ. ನಮ್ಮ ಪಾಪ ಪರಿಹಾರ ಮಾಡಬೇಕು, ನಮ್ಮ ಉದ್ಧಾರ ಮಾಡಬೇಕು. ಈ ನಾಮಸ್ಮರಣೆ ಹೇಳಿ ಯಾವುದೂ ಇಲ್ಲ. ಅದಕ್ಕೆ ನಾವೆಲ್ಲರೂ ಕೂಡ್ಕೊಂಡು ಭಗವಂತ ನಾಮಸ್ಮರಣೆ ಜೋರ ಮಾಡಿರ್ತೀವಿ. ಎಲ್ಲರೂ ಹೇಳ್ತಾ ಇದ್ದಾರೆ ವಿಠಪಾರ ಕುಮಾಯಿ गीता वया गेला ऐसा कोणी ऐकला सांगा विनवितो तुमासी संत महंत सिद्ध रुचि. ಹಂಗಾರ ನಾಮಸ್ಮರಣೆ ಮಾಡೋದ್ರಿಂದ ಏನು ಫಾಯ್ದೆ ಆಗ್ತದೆ, ಯಾರು ಫಾಯ್ದೆ ಮಾಡ್ಕೊಂಡ್ರು ಇನ್ನು ನಾಮಸ್ಮರಣೆ ಮಾಡಿದ್ರೆ ಯಾರು ಲೋಕಸಾನ ಆದ ಅನ್ಸುತ್ತೆ ಹೇಳ್ತಾರೆ ಮಹಾತ್ಮ. ನಾಮಸ್ಮರಣೆಯಿಂದ ಉದ್ಧಾರ ಆದವಿದ್ದಾರೆ. ಅದು ಬೇಡ ನಮ್ಗೆ ದೇವ್ರಿಗೆ ವಿರೋಧ ಮಾಡ್ಕೊಂಡ್ರೆ ನಮ್ಮಂತವ್ರು ಹಿರಣ್ಯಕಶ್ಯಪ, ರಾವಣ, ಶುಂಭನಿ ಇವರೆಲ್ಲರೂ ನಾಮಸ್ಮರಣೆ ಮಾಡಿ ನಾನೇ ದೇವರು ಅಂದ್ರು ಇವರೆಲ್ಲರೂ. ಆದ್ರೆ ರಾಮಪ್ರಭು ಹಂಗಂದಿಲ್ಲ, ನಾಮಸ್ಮರಣೆ ಮಾಡಿದವರು. ತುಕಾರಾಮನ್ ಹಂಗಂದಿಲ್ಲ, ಕೃಷ್ಣ ಗುರುಗಳು ಅಂದಿಲ್ಲ, ಕೃಷ್ಣ ಮಹಾತ್ಮ ಅಂದಿಲ್ಲ. ಕೃಷ್ಣ ಸಹಿತವಾಗಿ ಗುರು ಮಾಡ್ಕೊಂಡು ಅಂತ ದೇವತೆಗಳು ನಾಮಸ್ಮರಣೆ ಮಾಡ್ಕೊಂಡು ತಮ್ಮ ಜನ್ಮ ಸ್ವಾರ್ಥಕ್ಕೆ ಪಟ್ಕೊಂಡ್ರು. ಯಾಕಂದ್ರೆ ಈ ನಾಮಸ್ಮರಣೆ ರಾಕ್ಷಸ ಉದ್ಧಾರಕ್ಕಂತೆ. ರಾಕ್ಷಸ ಉದ್ಧಾರಕ್ಕ ನಾವು ಮನುಷ್ಯರು ನಾವೇ ಉದ್ಧಾರ ಆಗುದಿಲ್ಲ. ಅಂತ ನಾಮಸ್ಮರಣೆ ಅದೇ ಇವರು. ನಾಮದೊಳಗಿದ್ದಂಥ ಸುಖ ಬೇರೆ ಎಲ್ಲಿ ಇಲ್ಲ, ಸಾಧ್ಯವೇ ಇಲ್ಲ. ಅದಕ್ಕೆ ಹುಡುಕಿ ತಾನು ತೋರಿಸಿ ಅದರಂತ ನಡೆದ ನಮ್ಮಂತ ಅಜ್ಞಾನಿ ಮಂದಿಗೆ ಇದನ್ನು ಕೊಟ್ಟಾರ. ನಿಮಗೆ ತಿಳುವಳಿಕೆ ಕಡಿಮೆ ಅದ, ನೀವು ನಾಮಸ್ಮರಣೆ ಮಾಡಿಕೊಂಡು ನಿಮ್ಮ ಜನ್ಮ ಸ್ವಾರ್ಥ್ಯ ಪಡ್ಕೊಂಡು ಮುಕ್ತಿ ಮುಮುಕ್ಷ ಪಡ್ಕೊಳ್ಳೋಕೆ ಸಾಧನ ಯಾವುದದು ನಾಮಸ್ಮರಣೆ ಅದ. ಇದನ್ನ ನಾವೇನ್ ಮಾಡ್ಬೇಕು,
तुका म्हणे सोपे आहे सर्व होणी ಶಹಾನ ತಡಿ ಏತು ಅಸೆ ಯಾರು ಶಾಣ್ಯರಿದ್ದಾರೆ ಅವ್ರು ಮಾತ್ರ ತಗೋತಾರೆ, ಉಳಿದವ್ರಿಗೆ ಸಾಧ್ಯ ಇಲ್ಲ. ದೊಡ್ಡ ಜಗತ್ತು ಬಂದಿದ್ದಾರೆ ಈ ನಾಮಸ್ಮರಣೆ ಹೋಗ್ಬೇಕಾದ್ರೆ ಶಾಣ್ಯರು ಮಾತ್ರ ತಗೋತಾರೆ ಅಂತ ತಿಳ್ಕೊಂಡು ಒಬ್ಬೊಬ್ರು ಹೇಳ್ತಾರೆ. ಅಂತದ್ದು ಇದು ಏನ್ ಮಾಡ್ಬೇಕು, ಮತ್ತೆ ಇದಕ್ಕೇನು ಗುಡಿ ಬೇಡ, ಪೂಜಾ ಬೇಡ, ಏನು ಬೇಡ. ಕಾಯಿತ ಬಯಸಿದ ಕರ ಏಕಚ್ಚಿದ್ ಏನಿದೆ ಕುಂದಿರಂತ ಹಂಗ ನಾವು ಪೂಜೆ ಮಾಡ್ತೇವೆ. ಈಗ ಗುಡಿಯಾಗ ಪೂಜೆ ಮಾಡ್ತೇವೆ, ನಾವು ಪೂಜೆ ಮಾಡ್ತೇವ್ರಿ. ಪೂಜೆ ಮಾಡ್ಬೇಕಾದ್ರೆ ಉದಿ ಕೈ ತಗೋದು ಕೈಯಾಗ ಇದು ಪೂಜೆ ಮಾಡಿದ್ವಿ. ಈ ಕೈ ಹೆಂಗಾಗ್ಲಿಕ್ಕದ ಸೊನ್ನೆ, ಈ ಕೈ ಹೆಂಗಾಗ್ಲಿಕ್ಕದ ಜೀರೋ ಐತಿ. ಅದಕ್ಕೆ ಪೂಜೆ ಅಂತಿದ್ದಕ್ಕೆ ಅರ್ಥ ಇಲ್ಲಿದ್ರಾಗ ಏನು, ಈ ಪೂಜಾ ಏನ್ ಮಾಡ್ತೇವ ಕೈ ಜೀರೋ ಐತಿ. ಈ ಪೂಜಾ ಅದಕ್ಕೆ ಪೂಜೆ ಏನೇನ್ ಪೂಜಾ ಸುಳ್ಳು, ನಿನ್ ಕೀರ್ತನ ಸುಳ್ಳು, ಎಲ್ಲಾ ಸುಳ್ಳು, ಆಡಂಬರ. ಹಂಗಾಗಿ ಪೂಜಾ ಮಾಡಕ್ ಮೊದ್ಲಕ್ಕೆ ಏನ್ ಬೇಕು, ಪೂಜಾ ಮಾಡಿ ಮೊದ್ಲಕ್ಕೆ ಏನ್ ಬೇಕು, ನೀರ್ ಬೇಕು. ನೀರು ಬೇಡ ನಮಗೆ ನೀರು ಬೇಡ. ಹಂಗಾರೆ ಏನ್ ಬೇಕು, ಯಾ ನೀರು ಕೊಡ್ತೀರಿ, ಬಾವಿ ನೀರು, ಕೊಳದ ನೀರು, ಹೊಳಿ ನೀರು, ನಮ್ಗೆ ನೀರೇ ಬೇಡ. ಹಂಗಾರೆ ಪೂಜಾ ಮಾಡಕ್ ಪ್ರಥಮ ಏನ್ ಬೇಕು, ನೀ ಇರ್ಬೇಕು. ನೀ ಇದ್ದಾಗ ಪೂಜಾ, ನೀನೇ ಇಲ್ಲ ಪೂಜಾ ತಗೊಂಡೇ ನೋಡು ಅಂತ ತಿಳ್ಕೊಂಡು ಹೇಳ್ತಾ ಇಲ್ಲಿವರೆಗೆ ಮಾಡಿದಂತ ಕೀರ್ತನು ತುಕಾರಾಮ್ ಮಹಾರಾಜರು ತೆಗೆದು ತಗೊಂಡು ಹೇಳ್ತಿದ್ದಾರೆ. ಭಗವಂತನ ಕಾಲ ಚೆನ್ನಾಗಿರ್ಲಿಕ್ಕೆ ಮಾಡಿದಂತ ಅಲ್ಪ ಸೇವಾ, ಅಳಲಿ ಸೇವಾ. ನಾ ಪಂಡಿತರ ಅಲ್ಲ, ಏನು ನೀವೆಲ್ಲ ಹೇಳಿದ್ರೆ ಒಂದು ಸ್ವಲ್ಪ ಮಾತಾಡಿ ಹೇಳಿದ್ದಕ್ಕೆ ಏನ್ ಮಾಡ್ಲಿಕ್ಕೆ ಏನಂತಂದ್ರೆ ನಾಮ ಗೀತಾ ವಯಾಗಿಲ್ಲ ಐಸಾ ಕೋಣಿ ಐಕಿಲ್ಲ ಸಾಂಗಾ ವಿನಿಮಿತು ತುಮಾಸಿ ಸಂತ ಮಹಂತ ಸಿದ್ಧ ಋಷಿ ನಾಮಿ ಸರ್ವಾ ಹರಿ ಕೋಣ ಐಸಾ ದಾವ್ಯ ನಿವಡುನ ಸಾಂಗಾ ವಿನಿಮಿತು ತುಮಾಸಿ ಸಂತ ಮಹಂತ ಸಿದ್ಧ ಋಷಿ. ಕೊನೆಯದಾಗ ಹೇಳ್ತಾರೆ ಮಹಾತ್ಮನಿಗೆ ಏನ್ ಹೇಳ್ತಾ ಇದ್ದಾರೆ, ಸಲಿಗಿತ ಉತ್ತರ. ಯಾವ ಸಣ್ಣ ಮಕ್ಕಳು ತಂದೆ ತಾಯಿ ಕೇಳ್ತಾವ ಸಕ್ರೆಟ್ ಮಾಡ್ಕೊಂಡ್ರೆ ಹಂಗ ಸಲಿಗಿಲಿ ಕೇಳಕತ್ತ ತುಕಾರಾಮ್ ಜಗತ್ತಿಗೆ ತುಕಾರಾಮ್ ಅಂತವ್ರು ಸಲಿಗಿತ ಉತ್ತರ ತುಕಾಮಣಿ ಕ್ಷಮಾಕರ. ನಾ ಕೇಳಿ ಏನೋ ತಪ್ಪಾಗಿದ್ರೆ ದಯವಿಟ್ಟು ನನ್ನ ಕ್ಷಮ ಮಾಡಿ ಜಗತ್ತು ಹೇಳ್ತಾರೆ. ಅಂತ ಕೀರ್ತನು ಇವತ್ತಿನ ನಾಮಸ್ಮರಣೆ ಬಗ್ಗೆ, ಆಷಾಢಕ ಏಕಾದಶಿ ನಿವೃತ್ತಿ ಬಗ್ಗೆ ಮಾಡ್ತಿದ್ದ ಕೀರ್ತನು ಅಖಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆ ಪಾಂಡವರ ಚರಣ ಅಭಿನಂದಕ ಅರ್ಪಣೆ ಮಾಡಿ ಕೀರ್ತನ ಮಂಗಲ್ ಮಾಡ ತಿಳ್ಕೊಂಡು ನಾ ಸರ್ವರಲ್ಲಿ ವಿನಂತಿ ಮಾಡ್ತೀನಿ. ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕಾಗಿ ಈ ವಿಡಿಯೋ ಕಾರ್ಯಕ್ರಮದವರಿಗೆ ಮತ್ತು ನನ್ನ ಸಂತ ಬಳಗಕ್ಕೆ ಹಂಗೂ ಹವಿಕ್ ಭಕ್ತರು ಎಲ್ಲರಿಗೂ ನನ್ನ ಈ ವಿಠ್ಠಲ ಗುಡಿ ವತಿಯಿಂದ ನಿಮ್ಮೆಲ್ಲರಿಗೂ ನನ್ನ ಅನಂತ ಅನಂತ ದಂಡವನ್ನು ಹೇಳ್ತಾ ಕಾರ್ಯಕ್ರಮ ಭಗವಂತನ ಚೆನ್ನಾಗಿ ಅರ್ಪಣೆ ಮಾಡ್ತೀವಿ. ವಿಠಪಾಲ ಕುಮಾರ ಸಲಾಗಿಚಾ ಉತ್ತರ
ಸ್ವಲ್ಪ ಇನ್ನೊಂದು 2-3 ಮಿನಿಟ್ पंढरीनाथ भगवान की रुक्मा देवी माता की सकल साधु संत महंत महाराज की बोला कुंडली श्री ज्ञानदेव ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದ